ಮಾಡ್ತಾನೆ. ಏನಂತ? ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ವೇದ ಪಾರಾಯಣ, ನಾರಾಯಣ ವೇದ ಪಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಶಿವ ನಾರಾಯಣ, ನಾರಾಯಣ ಬ್ರಹ್ಮ ನಾರಾಯಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಾರದ ಬಂದ ಸಭೆಗೆ ನಾರದ ಧ್ಯಾನವನ್ನು ಮಾಡುತ್ತಾ ಬರುತ್ತಿರುವಾಗ ದೇವತೆಗಳೆಲ್ಲರೂ ಕೂತುಕೊಂಡವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಷ್ಟು ಚಂದ. ಶಂಭೋ ಹರ 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 ಮಹಾದೇವ. ಇದೊಂದೇ ಎಲ್ಲವನ್ನ ಕಾಪಾಡ್ತದೆ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನೆನೆಯದ ಮನುಜ ಹಾಳು ದೇಗಲಂತೆ. ನಮ್ಮ ಬಿದನೂರನೊಳಗೆ ಜನಿಸಿ ಕಟಕೊಳದೊಳಗ ಅವತಾರ ಗೈಯುತ್ತಿರುವ ಮಡಿವಾಳಪ್ಪನವರು ಹೇಳ್ಯಾರ, ಶಿವ ಶಿವ ಅಂದ್ರಿ. ಓಯಪ್ಪ ಶಿವ ಶಿವ ಅಂದ್ರಿ, ನೀವು ಸಂಸಾರ ಮಾಡ್ಲಿಕ್ಕೆ ಬಂದಿಲ್ಲ, ಮಾಡೋ ಬಾಳಂದಿಲ್ಲ. ಆದರೆ ಅಲ್ಲಿ ಹೇಳ್ತಾನೆ ಬಹಳ ಚಂದ ಮಡಿವಾಳಪ್ಪ, ಶಿವ ಶಿವ ಅನ್ನಕ್ಕೆ ಬಂದೀವಿ, ಶಿವನ ಸಾಕ್ಷಾತ್ಕಾರಕ್ಕೆ ಬಂದೀವಿ ಅಂತ ಹೇಳಿ ಅಂದಂಗ ಇಲ್ಲಿ ನಾರದ ಮಹಾಮುನಿ ಬಹಳ ಚಂದ ಶಿವಸ್ತೋತ್ರವನ್ನ ಮಾಡುತ್ತಾ ಬಂದಾಗ ಪರಮಾತ್ಮನಿಗೆ ಎದುರಿಗೆ ಬಂದು ನಿಂತ ನಾರದ ಹೇಳ್ತಾನೆ, ಶಂಭೋ ಹರ ಹರ ಮಹಾದೇವ, ಶಂಕರ ಕಿಂಕರ ಅಪಗಂಗರ ಸರ್ವೇಶ್ವರ ಸರ್ವರೂಪಾಯ, ನಾಗಭೂಷಣ ಢಮರುಗದರಾಯ, ಕಿಂಕರ ಅಭಯಂಕರಾಯ, ಓಂ ಶ್ರೀ ಶಂಕರಾಯ ನಮಃ. ಭಗವಂತನ ಧ್ಯಾನವನ್ನ ಮಾಡ್ತಾನೆ. ಆಗ ಇವನ ಧ್ಯಾನಕ್ಕೆ ಮೆಚ್ಚಿದ ಪರಮಾತ್ಮ ಗಪ್ಪನೆ ಕಣ್ಣು ತೆರೆದ ನೋಡದ ನಾರದ ಎದುರಿಗೆ ನಿಂತಿದ್ದ. ನಾರದ ಮಹಾಮುನಿಗಳೇ, ಯಪ್ಪ ಎಲ್ಲಿಂದ ಬಂದ್ರಿ? ಬ್ರಹ್ಮಾಂಡವನ್ನು ಸುತ್ತಿ ಬಂದಿನಪ್ಪ, ಮತ್ತೆ ಭೂಮಂಡಲವನ್ನು ಸುತ್ತಿ ಬಂದಿನಿ. ಭೂಮಂಡಲದೊಳಗೆ ನನ್ನ ಭಕ್ತರೆಲ್ಲ ಆನಂದದಲ್ಲಿನಪ್ಪ, ಆರಾಮದಲ್ಲಿನಪ್ಪ ಅಂತ ಕೇಳಿದ ಶಿವ ನಾರದನಿಗೆ. ಆಗ ನಾರದ ಹೇಳ್ತಾನೆ, ಅದರ ನನ್ನಪ್ಪ ನಿನ್ನ ಕರುಣೆಗಿಂದ ಆರಾಮದರೆ ಆನಂದದರೆ, ಆದರೆ ಒಂದೊಂದು ಕಡೆಗೆ ಮಾತ್ರ ನೋಡಲ್ಲ